Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ, ಹ್ಯಾಪಿ ವ್ಯಾಲೆಂಟೈನ್ ವೀಕ್. ಓಕೆ, ಸೊ ಯಾರ್ಯಾರಿಗೆ ಪ್ರೀತಿ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ ಸಮಸ್ಯೆ ಆಗಿದೆಯೋ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಬೆಟರ್ ಆಗತ್ತೆ. ಸೊ ನಾನು ಅನ್ನುವಂಥ ಈಗೋನ ದೂರ ಮಾಡ್ಕೊಳ್ಳಿ, ನಾನು ಅನ್ನುವಂಥ ಅಹಂಕಾರನ ಸುಟ್ಟಾಕಿ ಅನ್ನುವಂಥದ್ದು ಇದೆ. ಸಾರಿ, ಕ್ಷಮೆ ಇರಲಿ. ಸತ್ಯನ ಮಾತಾಡೋದ್ರಷ್ಟೇನೆ ಏನೋ ಒಂದು ಬದಲಾವಣೆನ ನಿಮ್ಮ ಲೈಫಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಒಂದು ಒಳ್ಳೆಯ ಬದಲಾವಣೆ ಅಥವಾ ಒಂದು ಸತ್ಯದ ಆ ಮನವರಿಕೆ ಅಥವಾ ಸತ್ಯನ ತಿಳಿಸ್ಕೊಡೋದ್ರಿಂದ ಅಥವಾ ಸತ್ಯನ ಬೆಳಕಿಗೆ ತರೋದ್ರಿಂದ ಅಷ್ಟೇ ಒಂದಷ್ಟು ಬದಲಾವಣೆನ ನಿಮ್ಮ ಒಂದು ಜೀವನದಲ್ಲಿ ನೋಡ್ಬೋದು. ಅಫ್ಕೋರ್ಸ್ ಇದನ್ನ ವ್ಯಾಲೆಂಟೈನ್ ವೀಕ್ ಆಗಿ ನಿಮ್ಮ ಲವ್ ಲೈಫಿಗಾದ್ರೂ ಅಳವಡಿಸ್ಕೊಳ್ಳಿ, ನಿಮ್ಮ ಕೆರಿಯರಿಗಾದ್ರೂ ಅಳವಡಿಸ್ಕೊಳ್ಳಿ, ನಿಮ್ಮ ಪರ್ಸನಲ್ ಲೈಫ್ ಟು ಪ್ರೊಫೆಷನಲ್ ಲೈಫ್ವರೆಗೂ ಯಾವುದಕ್ಕೆ ಬೇಕಾದರೂ ಇದನ್ನ ಅಳವಡಿಸ್ಕೊಳ್ಳಿ. ಒಂದಷ್ಟು ಪ್ರಾಮಾಣಿಕತೆ ಇರಬೇಕು, ಒಂದಷ್ಟು ಚಾಲೆಂಜಸ್ ಬರುತ್ತೆ. ಅದು ಸಂಬಂಧದಲ್ಲಾಗ್ಲಿ, ಪ್ರೀತಿ ವಿಚಾರದಲ್ಲಿ ಆಗಿರ್ಲಿ, ಕೆರಿಯರಲ್ಲೇ ಆಗಿರ್ಲಿ, ಅಥವಾ ನಿಮ್ಮ ಹೋಲ್ ಜರ್ನಿನ ಒಂದು ಪಿನ್ ಪಾಯಿಂಟ್ ಮಾಡಿ ನೋಡೋದಾದ್ರೆ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಕೆಲವು ಮಾತುಗಳು ಆಡದೆ ಉಳಿದು ಹೋಗುತ್ತೆ. ಆಡದೆ ಉಳಿದ ಮಾತುಗಳಿಂದ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ. ಅಂತ ಸಮಸ್ಯೆಗಳಿಂದ ನಿಮ್ಮನ್ನ ನೀವು ಹೊರಗೆ ಕರ್ಕೊಂಬರೋದ್ರ ಕಡೆ ಗಮನನ ಕೊಡಿ. ಸೊ ನಾನು ಅನ್ನುವಂಥ ಅಹಂಕಾರನ ದೂರ ಮಾಡ್ಕೊಳ್ಳಿ, ಸ್ವಲ್ಪ ಅಟ್ಯಾಚ್ಮೆಂಟ್ ಇಂದ ಹೊರಗೆ ಬನ್ನಿ. ಪ್ರಾಮಾಣಿಕವಾಗಿ ಸತ್ಯ ಮಾತಾಡಿದ್ರೆ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಒಂದು ಹಾನೆಸ್ಟಿನ ಅಥವಾ ನಿಮ್ಮ ಪ್ರೀತಿನ ಅಥವಾ ನಿಮ್ಮ ವ್ಯವಹಾರದಲ್ಲಿ ನೀವು ಕಂಡುಕೊಂಡಿರುವಂತ ಒಂದು ಆ ಏನ್ ಹೇಳೋದು, ವ್ಯವಹಾರದಲ್ಲಿ ನಂಬಿಕೆಯನ್ನ ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಶ್ರಮ ಹಾಕಿರ್ತೀರ, ಅದೆಲ್ಲವೂ ಕೂಡ ಗೊತ್ತು ಮಾಡಿ ಅನ್ನುವಂಥದ್ದು ಇದೆ. ಒಂದು ಮಹತ್ತರವಾದಂಥ ಜವಾಬ್ದಾರಿ ಇದೆ. ಜವಾಬ್ದಾರಿ, ನಮ್ಮ ಜೀವನನೇ ಒಂದು ಜವಾಬ್ದಾರಿ. ರೆಸ್ಪಾನ್ಸಿಬಿಲಿಟಿ ಇರಬೇಕು, ಜವಾಬ್ದಾರಿ ಇರಬೇಕು, ನಮ್ಮ ಮೇಲೆ ನಮಗೂ ಇರಬೇಕು, ನಮ್ಮನ್ನ ನಂಬ್ಕೊಂಡಿರೋರ್ ಮೇಲೂ ನಮ್ಗೆ ಜವಾಬ್ದಾರಿ ಅನ್ನೋದು ಇರಬೇಕು. ಅವ್ರಿಗಿರ್ಬಾರ್ದ ಅಂದ್ರೆ ಅವರಿಗೂ ಇರಬೇಕು. ಇದನ್ನ ಕೂತು ಮಾತಾಡೋದ್ರಷ್ಟೇ ಸರಿ ಹೋಗುತ್ತೆ. ಮಾತಾಡಿ, ಇಲ್ಲಾಂದ್ರೆ ಸಾಧ್ಯ ಇದ್ರೆ ಒಂದು ಲೆಟರ್ ಆದ್ರೂ ಬರೀರಿ. ನಿಮ್ಗೆ ಒಂದು ಇಂಪಾರ್ಟೆಂಟ್ ಲೆಟರ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ರಿಸೀವ್ ಮಾಡೋದಕ್ಕೆ ರೆಡಿಯಾಗಿ, ಸಾಕಷ್ಟು ಸತ್ಯಗಳು ಅದರಲ್ಲಿ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಅಂತಾನೆ ಸ್ಪೆಷಲ್ ಆಗಿ ಬರ್ದಿರುವಂಥ ಲೆಟರ್ ಅದು. ಜೊತೆಗೆ ಬೇಡದೇ ಇರುವಂಥ ನಿಮ್ಮ ಯಶಸ್ಸಿಗೆ ಅಡ್ಡಿಪಡಿಸುವಂಥ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಲಿ, ಈವನ್ ಅದು ಲವ್ ಲೈಫಲ್ಲಾದ್ರೂ ಆಗಿರ್ಲಿ, ಥರ್ಡ್ ಪಾರ್ಟಿ ನಿಮ್ಮ ಬಿಸ್ನೆಸ್ ವಿಚಾರದಲ್ಲಾದ್ರೂ ಆಗಿರ್ಲಿ, ಅಥವಾ ನಿಮ್ಮ ಫ್ಯಾಮಿಲಿ ವಿಚಾರದಲ್ಲಾದ್ರೂ ಆಗಿರ್ಲಿ, ಮೂರನೇ ವ್ಯಕ್ತಿ ಯಾರೇ ಇದ್ರು ಅವರಿಂದ ನೀವು ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮ ಯಶಸ್ಸಿಗೆ, ನಿಮ್ಮ ಪ್ರೀತಿಗೆ, ನಿಮ್ಮ ಅಭಿವೃದ್ಧಿಗೆ ಏನ್ ಅಡ್ಡಿ ಆಗ್ತಾ ಇದೆ ಇದನ್ನ ತಿಳ್ಕೊಳ್ಳಿ. ಇದನ್ನ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ನಿಮ್ಮ ಪೊಟೆನ್ಷಿಯಲ್ ಏನಿದೆ, ನಿಮ್ಗೆ ಏನ್ ಅಗತ್ಯ ಇದೆ, ಯಾವ ರೀತಿ ನಿಮ್ಮ ಲೈಫನ್ನ ನೀವು ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀರಾ, ಆ ರೀತಿಲಿ ನಿಮ್ಮ ಲೈಫನ್ನ ನೀವು ಕರ್ಕೊಂಡು ಹೋಗಿ ಬದಲಾವಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಹಳಷ್ಟು ಬದಲಾವಣೆಗಳು ಕಾಯ್ತಾ ಇದೆ. ಸಾಕಷ್ಟು ಎತ್ತರಕ್ಕೆ ಬೆಳೆಯೋದು ಬಾಕಿ ಇದೆ. ಸಾಕಷ್ಟು ಎತ್ತರಕ್ಕೆ ಬೆಳೆಸೋದು ಬಾಕಿ ಇದೆ. ಬೆಳೀತಾ ಇರಿ, ಬೆಳೆಸ್ತಾ ಇರಿ. ಒಳ್ಳೆ ರೀತಿಲಿ ನಿಮ್ಮನ್ನ ನೀವು ಅಡ್ವಾಂಟೇಜ್ ಆಗಿ ತಗೊಳ್ಳಿ. ನಿಮ್ಮ ಜೀವನ ಪ್ರಯಾಣದ ಹಾದಿ ಬದಲಾಗುವಂತ ಸಮಯ. ಇಷ್ಟ ದಿನ ಇದ್ದಂಥದ್ದು ಒಂದು ಲೆಕ್ಕ, ಇನ್ಮೇಲೆ ಇರುವಂಥದ್ದು ಒಂದು ಲೆಕ್ಕ. ಸೊ ಹಾಗಾಗಿ ಈ ಬದಲಾವಣೆಗೆ ನಿಮ್ಮನ್ನ ನೀವು ಹೇಗೆ ತೊಡಗಿಸ್ಕೊಳ್ತೀರಾ, ಯಾವ ರೀತಿಲಿ ಬದಲಾವಣೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇಂಪಾರ್ಟೆಂಟು. ಸೊ ಹಾಗಾಗಿ ನೋಡ್ಕೊಳ್ಳಿ, ಬದಲಾವಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಪರ್ಸ್ನಲ್ ಅಲ್ಲಿ ನೀವ್ ಇಷ್ಟು ವರ್ಷ ಏನ್ ಎಕ್ಸ್ಪೀರಿಯನ್ಸ್ ಮಾಡಿದೀರ, ನಿಮ್ಮ ಸೋಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆ ಇಂಪಾರ್ಟೆನ್ಸಿಗೆ ಒಂದಷ್ಟು ಇಂಪಾರ್ಟೆಂಟ್ ಕೊಡ್ತಾ ಯಾವ ಬದಲಾವಣೆ ಮಾಡ್ಕೊಂಡ್ರೆ
ನಿಮ್ಮ ಹೋಲ್ ಲೈಫ್ ಜರ್ನಿ ಒಂದು ನೀವ್ ಇಷ್ಟಪಡುವಂಥ ರೀತಿಲಿ. ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ. ನಾನು ಇಂಥ ವ್ಯಕ್ತಿ ಜೊತೆ ಬದುಕ್ಬೇಕು, ನನ್ನ ಫ್ಯೂಚರ್ ಹೀಗಿರ್ಬೇಕು, ನನ್ನ ಫ್ಯೂಚರ್ ಪಾರ್ಟ್ನರ್ ಹೀಗಿರ್ಬೇಕು, ಅಥವಾ ನನ್ನ ಕೆರಿಯರ್ ಹೀಗಿರ್ಬೇಕು, ನನ್ನ ಫ್ಯಾಮಿಲಿ ಲೈಫ್ ಹೀಗಿರ್ಬೇಕು, ಈ ತರ ಎಲ್ಲದಕ್ಕೂ ಅಡ್ಡಿ ಇರುತ್ತೆ. ಎಲ್ಲದಕ್ಕೂ ಪೂರ್ವಾರ್ಜಿತ ಕರ್ಮ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಕೆಲವ್ರಿಗೆ ಅವರ ತಂದೆ ತಾಯಿ ಕರ್ಮದ ಜೊತೆಗೆ ಅವ್ರ ಕರ್ಮನು ಎತ್ಕೊಂಡ್ ಬಂದಿರ್ತಾರೆ, ಅವ್ರ ಕರ್ಮದ ಜೊತೆಗೆ ತಂದೆ ತಾಯಿ ಕರ್ಮನು ತಗೊಂಡು ಭೂಮಿಗೆ ಬಂದಿರ್ತಾರೆ. ಸಾಕಷ್ಟು ವಿಧದಲ್ಲಿ ಅದು ಟ್ರಿಗರ್ ಮಾಡುತ್ತೆ. ಸಾಕಷ್ಟು ವಿಧದಲ್ಲಿ ಲೈಫ್ ಇನ್ನಿಲ್ವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಿಮ್ಮನ್ನ ಕರ್ಕೊಂಡು ಹೋಗಿ ನಿಲ್ಸುತ್ತೆ. ಆದ್ರೆ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ, ನಿಮ್ಮ ಸತ್ಯದ ಹಾದಿ, ನಿಮ್ಮ ಧರ್ಮದ ಹಾದಿ, ನಿಮ್ಮ ನ್ಯಾಯದ ಹಾದಿ ನಿಮ್ಮನ್ನ ನ್ಯಾಯಯುತವಾಗಿ ನಡೆಸ್ತಾ, ಕರ್ಮಗಳನ್ನ ಕಳೀತಾ, ಈ ಜನ್ಮಕ್ಕೆ ಕರ್ಮ ಕಳ್ಕೊಂಡಿದ್ದಕ್ಕೆ ಯಶಸ್ಸನ್ನ ಕೊಡ್ತಾ, ಈ ಜನ್ಮದಲ್ಲಿ ಧರ್ಮದ ಹಾದಿಲಿ ನಡೆದಿದ್ದಕ್ಕೆ ನಿಮ್ಗೆ ಧರ್ಮದ ವಿಜಯವನ್ನು ನೀಡ್ತಾ ಎಲ್ಲ ರೀತಿಲೂ ಬದಲಾವಣೆನ ತಂದ್ಕೊಡುತ್ತೆ. ಸಾಕಷ್ಟು ತೊಂದರೆಗಳು ಮುಗ್ದೋಗಿದೆ. ಇನ್ನ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬರೋದ್ರಲ್ಲಿ ಇದೆ. ಬಹು ದೊಡ್ಡ ಬಿರುಗಾಳಿ, ನೀವ್ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಬಹಳ ದೊಡ್ಡ ಬಿರುಗಾಳಿ ಬರೋದ್ರಲ್ಲಿ ಇದೆ. ಆ ಬಿರುಗಾಳಿ ನಿಮ್ಮನ್ನ ಕರ್ಕೊಂಡು ಹೋಗಿ ಒಂದು ಸೇಫ್ ಆದ ಹಂತದಲ್ಲಿ ಬಿಟ್ಬಿಡುತ್ತೆ. ಒಂದು ಒಳ್ಳೆ ರೀತಿಲಿ ನಿಮ್ಮನ್ನ ಬದಲಾವಣೆ ತಂದ್ಬಿಡುತ್ತೆ. ಈ ಬದಲಾವಣೆ ಆಗ್ಲಿ ನನ್ ಜೀವನದಲ್ಲಿ, ಈ ಬಿರುಗಾಳಿ ಬೀಸ್ಲಿ ನನ್ ಜೀವನದಲ್ಲಿ ಅಂತ ಆಸೆ ಪಡಿ. ಯಾಕೆ ಅಂದ್ರೆ ಇದೊಂದು ಪಾಸಿಟಿವ್ ಬದಲಾವಣೆ, ಇದೊಂದು ಪಾಸಿಟಿವ್ ಬಿರುಗಾಳಿ. ನಿಮ್ಮ ಜೀವನದ ಒಂದು ಅಧ್ಯಾಯ ನಂತರ ಇನ್ನೊಂದು ಅಧ್ಯಾಯಕ್ಕೆ, ಒಂದು ಅಧ್ಯಾಯದ ತೆರೆ ಇನ್ನೊಂದು ಅಧ್ಯಾಯದ ಆರಂಭಕ್ಕೆ ಮುನ್ನುಡಿ ಅನ್ನುವಂಥ ರೀತಿಲಿ ಇದೆ. ಸೊ ಹಾಗಾಗಿ ಓಲ್ಡ್ ಈಸ್ ಎಂಡ್, ನ್ಯೂ ಈಸ್ ಬಿಗಿನ್ ಅನ್ನುವಂಥ ರೀತಿಲಿ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ನಿಮ್ಮ ಎನರ್ಜಿನ ವೈಬ್ರೇಷನ್ ನ ಹೈಯಲ್ಲಿ ಇಟ್ಕೊಳ್ಳಿ, ಅಟ್ರಾಕ್ಟ್ ಮಾಡಿ. ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲಾಗ್ಲಿ, ಪಾಸಿಟಿವ್ ಲೆಸನ್ಸ್ ನಾನು ಕಲಿಯೋ ಹಾಗಾಗ್ಲಿ, ಪಾಸಿಟಿವ್ ಪಾಠಗಳನ್ನ ನಾನು ಕಲಿಯೋ ಹಾಗಾಗ್ಲಿ, ನನ್ನ ಜೀವನದಲ್ಲಿ ನಾನು ಕಳ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಳ್ಳೇದು ನನ್ನ ಜೀವನಕ್ಕೆ ಬರ್ಲಿ. ನನ್ನ ಕೆಟ್ಟದೆಲ್ಲವೂ ಕೂಡ ನಾಶ ಆಗ್ಲಿ, ನನ್ನ ಕೆಟ್ಟ ಕರ್ಮಗಳೆಲ್ಲವೂ ಕೂಡ ನಾಶ ಆಗ್ಲಿ, ಪಿತ್ರಾರ್ಜಿತ ಪೂರ್ವಾರ್ಜಿತ ಕರ್ಮಗಳೆಲ್ಲವೂ ಕೂಡ ದೂರ ಆಗ್ಲಿ ಅಂತ, ನಶಿಸಿ ಹೋಗ್ಲಿ ಅಂತ ಕೇಳ್ಕೊಳ್ಳಿ. ಅಥವಾ ಅದನ್ನ ನಷ್ಟ ಮಾಡೋದಕ್ಕೆ ಏನೇನ್ ಪ್ರಯತ್ನ ಪಡ್ಬೇಕೋ ಅದನ್ನು ಕೂಡ ಮಾಡ್ಕೊಳ್ಳಿ. ಅದು ಕೂಡ ನಿಮ್ಗೆ ಹೆಚ್ಚಿನ ಒಂದು ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು. ಜೀವನದಲ್ಲಿ ಅನ್ಕೊಂಡಂಗ್ ಆಗಿಲ್ಲ ಅಂದ್ರೆ ಒಂದೇ ಅರ್ಥ ಇರುತ್ತೆ, ನೀವ್ ಅನ್ಕೊಂಡಂಗ್ ಆಗ್ತಿಲ್ಲ ಅಂದ್ರೆ ನಿಮ್ಮ ಪಾಸ್ಟ್ ಲೈಫ್ ಫ್ಯಾಮಿಲಿ ಕಾರ್ಮಿಕ್ ಇನ್ನ ಎಂಡ್ ಆಗಿಲ್ಲ ಅಂತ. ಸೊ ಮುಂದಿನ ದಿನಗಳಲ್ಲಿ ಅದು ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಬರುವಂತ ಸಾಧ್ಯತೆ ಇದೆ. ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತೀರ. ದೈವನ ನಂಬಿ, ದೈವದ ಒಂದಷ್ಟು ಪುರಾಣ ಪುಸ್ತಕಗಳನ್ನ ಓದಿ, ವೇದಗಳನ್ನ ಓದಿ, ಇದರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಕರ್ಮಗಳನ್ನ ಹೇಗೆ ಕಳ್ಕೊಳ್ಳೋದು, ಈ ಕಾರ್ಮಿಕ್ ರಿಲೇಶನ್ಶಿಪ್ಗಳಿಂದ, ಕಾರ್ಮಿಕ್ ಒತ್ತಡಗಳಿಂದ ಹೇಗೆ ಹೊರಬರೋದು ಅನ್ನೋದಕ್ಕೆ ಖಂಡಿತವಾಗ್ಲೂ ಪುರಾಣಗಳಲ್ಲಿ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಉತ್ತರಗಳು ಇದೆ. ಸೊ ನೀವು ನಿಮ್ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ತೀರಾ ಅಂತ ನಂಬಿದೀನಿ. ಯಾಕೆ ಅಂದ್ರೆ ಅದ್ರಲ್ಲಿ ನಿಜವಾಗ್ಲೂ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಅದು ಆಗಿನ ಕಾಲದಲ್ಲೇ ಕೊಟ್ಬಿಟ್ಟಿದ್ದಾರೆ. ಹೇಗೆ ಅದನ್ನ ಓದಿ ಪರಿಹಾರ ಮಾಡ್ಕೊಳ್ಳೋದು ಅನ್ನೋದ್ಕಿಂತ ಅದನ್ನ ಓದಿದ್ರೇನೆ ಪರಿಹಾರ ಆಗೋಗುತ್ತೆ. ಅದನ್ನ ಓದಿ ಅಳವಡಿಸ್ಕೊಳ್ಬೇಕು ಅನ್ನೋದೇ ಇಲ್ಲ. ಅದನ್ನ ಓದುತ್ತಾ ಇದ್ದಂಗೆನೆ ನಮ್ದು ಎಷ್ಟೋ ಕರ್ಮಗಳು ಕಳೆದು ಹೋಗುತ್ತೆ, ಎಷ್ಟೋ ಆತ್ಮಗಳಿಗೆ ಮುಕ್ತಿ ಸಿಕ್ಕಿದೆ. ಇದಕ್ಕೆ ನಾನು ಜೀವಂತ ಸಾಕ್ಷಿ ಅಂತ ಹೇಳಬಹುದು. ಸೊ ಹಾಗಾಗಿ ಅದನ್ನ ಮಾಡಿ. ಸೊ ಯಾವ ಕಾರ್ಡ್ ನಿಮ್ಗೆ ಇಷ್ಟೊಂದು ಕತೆ ಪುರಾಣ ಹೇಳ್ತಿದೆ ಅಂತ ಹೇಳ್ತಾ ಇದ್ದಾರೆ ಯಾರೋ. ಸೊ ನೋಡಿ, ಈ ಕಾರ್ಡ್ ನಿಮ್ಗೆ ಓದ್ಲಿಕ್ಕೆ ಒಂದಷ್ಟು ಪ್ರೇರಣೆನ ನೀಡೋ ಹಾಗೆ ಇದೆ. ಸತ್ಯವಂತರು ಬರೆದಿರುವಂತ ಪುಸ್ತಕಗಳನ್ನ ಮಾತ್ರ ಓದಿ, ಸುಳ್ಳಿನ ಪುಸ್ತಕಗಳನ್ನ ಓದಿ ಇನ್ನಷ್ಟು ಹಾದಿ ತಪ್ಪಬೇಡಿ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಗೆ ಮಾಡಿರುವಂತ ಕೆಲ್ಸಕ್ಕೆ ಸನ್ಮಾನ ಸಿಕ್ಕಿಲ್ಲ, ಅಥವಾ ನಾನು ಒಳ್ಳೆ ಕೆಲಸ ಮಾಡಿದೀನಿ, ನಾನು ರೆಕಗ್ನೈಸ್ ಆಗಿಲ್ಲ ಅಂತ ಬೇಜಾರಿರಬಹುದು. ಆ ಥರ ಬೇಜಾರ್ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ಎಲ್ಲವೂ ಕೂಡ ಕಾಲಾಯ ತಸ್ಮೈ ನಮಃ, ಕಾಲಕ್ಕೆ ತಕ್ಕಂತೆ ನಿಮ್ಗೆ ಆ ಒಂದು
ಈ ಕಾರ್ಡಲ್ಲಿದೆ. ನಿಮ್ಗೆ ಸಿಗ್ಬೇಕಾದಂಥ ಆ ಸನ್ಮಾನ, ಸ್ಥಾನಮಾನ, ಗೌರವಗಳು ಏನಿತ್ತು ಅದೆಲ್ಲವೂ ಕೂಡ ಸಮಯ ಸಂದರ್ಭ ಬಂದಾಗ ಡಿವೈನ್ ಟೈಮಿಂಗಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇದೆ. ಪ್ರತಿ ಮಂಗಳವಾರ ದೇವಸ್ಥಾನಕ್ಕೆ ಏನಾದರೂ ಒಂದಷ್ಟು ಸೇವೆನ ಮಾಡಿ, ಜೊತೆಗೆ ಆ, ಲ್ಯಾಪ್ಸಿ ಲ- ಲ್ಯಾಪ್ಸಿ ಕ್ರಿಸ್ಟಲ್ ಅಂತ ಬರುತ್ತೆ, ಅದನ್ನ ಹಾಕೊಳ್ಳಿ. ಆರೆಂಜ್ ಕಲರ್ ತಿಲಕನ ಗಂಟಲಿಗೆ ಮತ್ತೆ ಹಣೆಗೆ ತಿಲಕವಾಗಿ ಇಟ್ಕೊಳ್ಳಿ ಪ್ರತಿ ಮಂಗಳವಾರ. ದಿನ ಇಟ್ಕೊಳ್ಳಿಲ್ಲ ಅಂದ್ರೂ ದೇವಸ್ಥಾನದ ಪರಿಕ್ರಮನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಬಟ್ಟೆನ ಮತ್ತೆ ಅಗತ್ಯ ಇರೋರಿಗೆ ಹಣ್ಣುಗಳನ್ನ ದಾನ ಮಾಡಿ, ಸೇವೆ ಮಾಡಿ, ಇದರಿಂದ ಒಳ್ಳೇದಾಗುತ್ತೆ. ಹಳೆ ವಿಚಾರಗಳು, ಹಳೆ ಸ್ಟಫ್, ಬೇಡದಿರುವಂಥ ವ್ಯಕ್ತಿ, ಬೇಡದಿರುವಂಥ ವಿಚಾರ, ಬೇಡದಿರುವಂಥ ಜಾಗ, ಬೇಡದಿರುವಂಥ ವಸ್ತುಗಳು ಎಲ್ಲವನ್ನೂ ಕೂಡ ತೆಗ್ದು ಹೊರಗಾಕಿ ಹೊಸ ವಿಧದಲ್ಲಿ ಹೊಸ ಎನರ್ಜಿ ನಿಮ್ಮ ಮನೆಗೆ ಬರೋ ಹಾಗೆ ನಿಮ್ಮ ಮನೆಯನ್ನು ಕೂಡ ಕ್ಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂಥ ಮಾಹಿತಿ. ದಿನಾಗ್ಲೂ ದೇವರಿಗೆ ದೀಪನ ಹಚ್ಚಿ, ಅಗತ್ಯ ಇರೋರಿಗೆ ಸಹಾಯನ ಮಾಡಿ, ಯಾರಿಗೆ ರಕ್ಷೆ ಕೊಡ್ಬೇಕೋ ಅವರಿಗೆ ರಕ್ಷೆನ ಕೊಡಿ. ಚಿಂತೆ ಬೇಡ, ಇನ್ನೊಬ್ರಿಗೆ ಸಹಾಯ ಮಾಡ್ತಾ ಇದ್ರೆ ನೀವು ಬೆಳಿತೀರಾ, ಜೊತೆಗೆ ನಿಮ್ಮ ಶ್ರಮ ಕೂಡ ದೇವರು ಗುರುತಿಸ್ತಾ ಇದ್ದಾನೆ. ಸೊ ಜನರ ರೆಕಗ್ನೈಸ್ ಬೇಕಾ, ದೇವರ ರೆಕಗ್ನೈಸ್ ಬೇಕಾ, ಇದು ಇಂಪಾರ್ಟೆಂಟ್. ನಿಮ್ಗೆ ದೇವ್ರ ರೆಕಗ್ನೈಸ್ ಬೇಕು ಅಂದ್ರೆ ದೇವ್ರು ಆಲ್ರೆಡಿ ರೆಕಗ್ನೈಸ್ ಮಾಡಿದ್ದಾರೆ. ಜನಗಳಿಂದ ನನ್ಗೆ ರೆಕಗ್ನೈಸ್ ಬೇಕು ಅಂದ್ರೆ ಸ್ವಲ್ಪ ಕಾಯಿರಿ. ಇನ್ನೊಂದಷ್ಟು ಪರೀಕ್ಷೆಗಳಿದೆ, ಅದನ್ನ ಮುಗಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸು ಸಿಗುತ್ತೆ. ಪಂಚಮುಖಿ ಆಂಜನೇಯನ ಆಶೀರ್ವಾದ ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. The Shrivak Devi Tarot channel is so glad to see you again. Thank you for watching our tarot card readings today.